ಎಲ್ಲದರಲ್ಲೂ ಒಳ್ಳೆ ಪ್ರಾಬಲ್ಯ ಹೊಂದಿರೋದ್ರಿಂದ ಭಾರತ ದೇಶ ಗೆಲ್ಲೋದ್ರಲ್ಲಿ ಸಂಶಯನೇ ಇಲ್ಲ. ಡೆಫಿನೆಟ್ಲಿ ವಿನ್ ಆಗ್ತದೆ ಸರ್, ಅನುಮಾನವೇ ಇಲ್ಲ. ಚಾಂಪಿಯನ್ ಟ್ರೋಫಿ 100% ಭಾರತ. ಗೆದ್ದೇ ಗೆಲ್ಲುತ್ತೆ 100%. ಮೂಮೆಂಟ್ ಎಲ್ಲ ಬರು ಆಡ್ತಾರೆ. ಚಾಂಪಿಯನ್ಸ್ ಆಗುತ್ತೆ ಇಂಡಿಯಾ. ವೀಕ್ಷಕರೇ, ಇವತ್ತು ಇಂಡಿಯಾ ಮತ್ತು ನ್ಯೂಜಿಲೆಂಡ್ ನಡುವೆ ಚಾಂಪಿಯನ್ ಟ್ರೋಫಿಯ ಫೈನಲ್ ಪಂದ್ಯಾವಳಿ ಇರುವಂಥದ್ದು. ನಾವಿವತ್ತು ತುಮಕೂರಿನ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿದ್ವಿ. ಹಲವಾರು ಕ್ರೀಡಾಪಟುಗಳು ಇದ್ದಾರೆ. ಎಲ್ಲರನ್ನೂ ಮಾತಾಡಿಸ್ತಾ ಹೋಗೋಣ. ಚಾಂಪಿಯನ್ ಟ್ರೋಫಿಯ ಚಾಂಪಿಯನ್ ಯಾರಾಗ್ತಾರೆ ಅಂತ ಅವ್ರನ್ನ ಕೇಳ್ತಾ ಹೋಗೋಣ ಬನ್ನಿ. ಸರ್, ಇವತ್ತು ಚಾಂಪಿಯನ್ ಟ್ರೋಫಿ ಫೈನಲ್ ಇದೆ. ಇಂಡಿಯಾ ಮತ್ತು ನ್ಯೂಜಿಲೆಂಡ್ ಮ್ಯಾಚ್ ಇದೆ. ಯಾರು ಗೆಲ್ಬೋದು ಸರ್ ನಿಮ್ಮ ಪ್ರಕಾರ? ನಾವು ಇಷ್ಟು ದಿನ ಮ್ಯಾಚ್ ಅಬ್ಸರ್ವ್ ಮಾಡಿರೋ ಪ್ರಕಾರ ಖಂಡಿತ ಭಾರತದ ಬ್ಯಾಟಿಂಗು ಮತ್ತು ಮಧ್ಯಮ ಕ್ರಮಾಂಕ ಬ್ಯಾಟಿಂಗು ಕೂಡ ಬಲಿಷ್ಠವಾಗಿರೋದ್ರಿಂದ ಮತ್ತು ಫೀಲ್ಡಿಂಗು ಎಲ್ಲದರಲ್ಲೂ ಒಳ್ಳೆ ಪ್ರಾಬಲ್ಯ ಹೊಂದಿರೋದ್ರಿಂದ ಭಾರತ ದೇಶ ಗೆಲ್ಲೋದ್ರಲ್ಲಿ ಸಂಶಯನೇ ಇಲ್ಲ. ಇದು ನಮ್ಮ ಅಭಿಪ್ರಾಯ. 100% ಚಾಂಪಿಯನ್ ಆಗ್ತಾರಾ ಸರ್? 100% ಚಾಂಪಿಯನ್ಶಿಪ್ ಭಾರತದ್ದೇ, ಕಪ್ ಭಾರತದ್ದೇ. ನಾವೆಲ್ಲ ಮ್ಯಾಚ್ ನೋಡಿರೋ ಪ್ರಕಾರ ಇಂಡಿಯಾನೇ ವಿಲ್ ಆಗೋದು. 100% ಇಂಡಿಯಾನೇ ವಿಲ್ ಆಗೋದು. ನಿಮ್ಮ ವಿಶ್ವ ಇಂಡಿಯಾಗೆ ಇಂಡಿಯಾನೇ ಗೆಲ್ಲೋದು. ಚಾಂಪಿಯನ್ ಟ್ರೋಫಿ ಇಂಡಿಯಾಗೆ ಬರುತ್ತೆ. ಹೌದು. ಯಾರು ಆಡೋದು ಇಷ್ಟ ಸರ್ ನಿಮಗೆ? ಎಲ್ಲರೂ ಆಡ್ತಾರೆ ಸರ್. ಅದರಲ್ಲಿ ಗಿಲ್ ಆಡ್ತಾರೆ, ಆಮೇಲೆ ಚಕ್ರವರ್ತಿ ಆಡ್ತಾರೆ, ಆಮೇಲೆ ಇವರು ವರ್ಣ ಆಡ್ತಾರೆ, ಕೊಹ್ಲಿ ಆಡ್ತಾರೆ. ಎಲ್ಲ ಚೆನ್ನಾಗಿ ಒಳ್ಳೆ ಫೀಲ್ಡಿಂಗ್ ಇದೆ, ಒಳ್ಳೆ ಬ್ಯಾಟಿಂಗ್ ಇದೆ, ಚೆನ್ನಾಗಿ ಆಡ್ತಾರೆ. ಎಲ್ಲರೂ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಇಂಡಿಯಾ 100% ಇಂಡಿಯಾನೇ ಗೆಲ್ಲೋದು. ಡೆಫಿನೆಟ್ಲಿ ವಿನ್ ಆಗ್ತದೆ ಸರ್. ಯಾಕಂದರೆ ಚಕ್ರವರ್ತಿ ಒಳ್ಳೆ ಬೌಲಿಂಗ್ ಮಾಡ್ತಾರೆ, ಕೊಹ್ಲಿ ಅವರೆಲ್ಲ ಚೆನ್ನಾಗಿ ಆಟ ಆಡ್ತಾರೆ. ಅದರಿಂದ 100% ಗಿಲ್ಲೂ ಅಷ್ಟೇ ಒಳ್ಳೆ ಬ್ಯಾಟಿಂಗ್ ಐತೆ. 100% ವಿನ್ ಆಗುತ್ತೆ ಭಾರತ. ಇಂಡಿಯಾ ವಿನ್, ಅನುಮಾನವೇ ಇಲ್ಲ. ಚಾಂಪಿಯನ್ ಟ್ರೋಫಿ 100% ಭಾರತ. ಇಂಡಿಯಾ ಗೆಲ್ಲಬೇಕಪ್ಪ ಅದು. ಇಲ್ಲ ಫಾರಮ್ ಇದೆ, ಇವತ್ತು ಫಾರಮಲ್ಲಿದೆ ಇಂಡಿಯಾ ಟೀಮು. ಗೆದ್ದೇ ಗೆಲ್ಲುತ್ತೆ 100%. ಯಾರು ಆಡೋದು ಇಷ್ಟ ಸರ್ ನಿಮ್ಗೆ ಇಂಡಿಯಾ ಟೀಮಲ್ಲಿ? ಇನ್ಯಾರು ಈಗ ಫೇವರ್ ಇರೋದು ಅವರೇ ತಾನೆ, ವಿರಾಟ್ ಕೊಹ್ಲಿ. ಈಗ ನಮ್ಮ ಕರ್ನಾಟಕದಲ್ಲಿ KL ರಾಹುಲ್. ಅದು ಒಂದು ನಮಗೆ ಏನೋ ಒಂದು ಪ್ರೀತಿ ಜಾಸ್ತಿ. ಮೊನ್ನೆ ಅವನು ಸ್ಟ್ಯಾಂಡ್ ಬೈ ಆಡಿದ್ನಲ್ಲ, ಇಂಥ ನಾಟೌಟ್ ಆಗ್ದಲೆ 44 ಆಡ್ದ ಪಾಪ. ಪರವಾಗಿಲ್ಲ, ಒಳ್ಳೆ ಟೀಮ್ ಇದೆ. ಗೆಲ್ಲೋದ್ರಂತೂ ಸಹಜ, ಏನಂತ ಸೋಲ ಮೂಮೆಂಟ್ ಎಲ್ಲ ಬಿಡ್ರಿ, ಆಡ್ತಾರೆ. ಚಾಂಪಿಯನ್ಸ್ ಆಗುತ್ತೆ ಇಂಡಿಯಾ. ಗೆದ್ದೇ ಗೆಲ್ಲುತ್ತೆ. ಇಂಡಿಯಾ ನ್ಯೂಜಿಲೆಂಡ್ ಫೈನಲ್ ಮ್ಯಾಚ್ ಇದೆ, ಚಾಂಪಿಯನ್ ಟ್ರೋಫಿದು. ಯಾರಾಗ್ಬೋದು ಚಾಂಪಿಯನ್ ನಿಮ್ಮ ಪ್ರಕಾರ? ಸರ್, ಇಂಡಿಯಾನೇ ಆಗುತ್ತೆ. ಯಾವ ಕಾರಣಕ್ಕೆ ಆಗ್ಬೋದು ಸರ್ ಇಂಡಿಯಾ? ಸರ್, ಇಂಡಿಯಾ ಬ್ಯಾಟಿಂಗ್ ಲೈನಪ್ ಚೆನ್ನಾಗಿದೆ, ಬೌಲಿಂಗ್ ಲೈನಪ್ಪು ಚೆನ್ನಾಗಿದೆ. ಇಂಡಿಯಾನೇ ಸರ್ ಆಗೋದು. ಯಾರು ಆಡೋದು ಇಷ್ಟ ಸರ್ ನಿಮಗೆ ಇಂಡಿಯಾದಲ್ಲಿ? ಸರ್, ವಿರಾಟ್ ಕೊಹ್ಲಿ ಚೆನ್ನಾಗಿ ಆಡ್ತಾನೆ. ಶ್ರೇಯಸ್ ಅಯ್ಯರು ಇಂಡಿಯಾ ಪಕ್ಕ ಗೆಲ್ತಾರೆ ಸರ್. ಅಕ್ಷರ್ ಪಟೇಲ್ ಎಲ್ಲ ಫಾರ್ಮಲ್ಲಿದ್ದಾರೆ. ವರುಣ್ ಚಕ್ರವರ್ತಿ ಫಾರ್ಮಲ್ಲಿದ್ದಾರೆ. ಎಲ್ಲ ಚೆನ್ನಾಗಿ ಆಡ್ತಾರೆ. ಎಲ್ಲರೂ ಚೆನ್ನಾಗಿ ಆಡ್ತಾರೆ. ಇನ್ನೊಂದು ಶುಭಮನ್ ಗಿಲ್, ಎಲ್ಲರೂ ಹಲವಾರು ಟೀಮ್ ಎಲ್ಲರೂ ಚೆನ್ನಾಗಿ ಆಡ್ತಾರೆ. ಈ ಸತಿ ICC ಚಾಂಪಿಯನ್ ಟ್ರೋಫಿ ಇಂಡಿಯಾ ಗೆಲ್ಲುತ್ತೆ? ಹಾಂ ಸರ್, ಡೆಫಿನೆಟ್ಲಿ ಗೆಲ್ಲುತ್ತೆ. ಇವತ್ತು ಇಂಡಿಯಾ ಮತ್ತು ನ್ಯೂಜಿಲೆಂಡ್ದು ಫೈನಲ್ ಮ್ಯಾಚ್ ಇದೆ, ಚಾಂಪಿಯನ್ ಟ್ರೋಫಿದು. ಯಾರಾಗ್ಬೋದು ಸರ್ ನಿಮ್ಮ ಪ್ರಕಾರ ಚಾಂಪಿಯನ್? ಇಂಡಿಯಾ. ಯಾವ ಕಾರಣಕ್ಕೋಸ್ಕರ ಆಗುತ್ತೆ ಸರ್ ಇಂಡಿಯಾ ಬೌಲಿಂಗ್ ಚೆನ್ನಾಗಿದೆ, ಸ್ಟಾರ್ಟಿಂಗಿಂದ ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ. ಒಂದು ಮ್ಯಾಚ್ ಸಹ ಸೋಲ್ದಂಗೆ. ಇವತ್ತು ಇಂಡಿಯಾ ಪಕ್ಕ ಗೆಲ್ತಾರೆ. ನಿಮ್ಗೆ ಯಾರು ಇಷ್ಟ ಸರ್ ಪರ್ಸ್ನಲ್ ಆಗಿ ಇಂಡಿಯಾದಲ್ಲಿ ಆಡೋದು? ರೋಹಿತ್ ಶರ್ಮಾ. ಈ ಸತಿ ಈ ಮ್ಯಾಚಲ್ಲಿ ಏನಾದರೂ ಕಮಾಲ್ ಮಾಡ್ಬೋದಾ ರೋಹಿತ್ ಶರ್ಮಾ? ಡೆಫಿನೆಟ್ಲಿ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಚೆನ್ನಾಗಿ ಆಡ್ತಾರೆ ಅಂತ ಇವತ್ತು ನಂಬಿಕೆ ಐತೆ. ಗೆಲ್ತಾರೆ. ಸ್ಪಿನ್ ಬೌಲಿಂಗ್ ಚೆನ್ನಾಗೈತೆ. ಸೆಂಚುರಿ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ಬೋದಾ ಇವರಿಬ್ಬರಿಂದ? ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ರವೀಂದ್ರ ಜಡೇಜಾಗಿದ್ದು ಒಂಥರ ಲಾಸ್ಟ್ ಮ್ಯಾಚ್ ಇರ್ಬೋದು, ರಿಟೈರ್ಮೆಂಟ್ ಹೇಳ್ತಾ ಇದ್ದಾರೆ ನ್ಯೂಸಲ್ಲೆಲ್ಲ. ಬಟ್ ಈ ಮ್ಯಾಚ್ ಗೆದ್ದರೆ ವರ್ಲ್ಡ್ ಕಪ್ಪಲ್ಲೂ ಸಹ 27 ವರ್ಲ್ಡ್ ಕಪ್ಪಲ್ಲಿ ಅವ್ರು ಆಡ್ತಾರೆ. ಗೆಲ್ಲಿ ಇಂಡಿಯಾ, ಆಲ್ ದ ಬೆಸ್ಟ್. ಸರ್, ಇವತ್ತು ಇಂಡಿಯಾ ಮತ್ತು ನ್ಯೂಜಿಲೆಂಡ್ ಮಾಡಿ ಫೈನಲ್ ಮ್ಯಾಚ್ ಇದೆ, ಚಾಂಪಿಯನ್ ಟ್ರೋಫಿದು. ಯಾರಾಗ್ಬೋದು ಸರ್ ನಿಮ್ಮ ಪ್ರಕಾರ ಚಾಂಪಿಯನ್? ಡೆಫಿನೆಟ್ಲಿ ಇಂಡಿಯಾ ವಿನ್ ಆಗುತ್ತೆ. ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ಕೊಂಬಂದಿದ್ದಾರೆ ಸ್ಟಾರ್ಟಿಂಗಿಂದ. ಬ್ಯಾಟಿಂಗಲ್ಲಾಗಿರ್ಬೋದು, ಬೌಲಿಂಗಲ್ಲಾಗಿರ್ಬೋದು, ತುಂಬ ಸ್ಪಿನ್ನರ್ಸ್ನ ಆಡಿಸ್ತಿದ್ದಾರೆ. ಸೀಮರ್ಸ್ ಬೌಲ್ಸ್ಗಿನ್ನ ಸ್ಪಿನ್ನರ್ಸ್ಗಳಿಗೆ ತುಂಬ ವಿಕೆಟ್ಸ್ಗಳು ಬೀಳ್ತಿದ್ದಾವೆ. ಮತ್ತು ವಿರಾಟ್ ಕೊಹ್ಲಿ ಕನ್ಸಿಸ್ಟೆನ್ಸಿಯಾಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ. ರೋಹಿತ್ ಶರ್ಮಾ ಕೂಡ ಕ್ಯಾಪ್ಟನ್ಸಿಯಾಗಿಯೂ ಕೂಡ ಅವ್ರದ್ದು ನಾಯಕತ್ವದಲ್ಲಿ ಬ್ಯಾಟಿಂಗ್ ಆಡ್ತಿದ್ದಾರೆ. ತುಂಬ ಫಸ್ಟ್ 10 ಓವರ್ಸ್ನ ತುಂಬ ಬೋಲ್ಡಾಗಿಯೇ ಪರ್ಫಾರ್ಮ್ ಮಾಡ್ತಿದ್ದಾರೆ ಟೀಮ್ಗೋಸ್ಕರ. ಸೊ
ಇದು ಒಳ್ಳೆ ಬ್ಯಾಟಿಂಗ್ ಲೈನಪ್ ಇರೋದ್ರಿಂದ ಬೆಸ್ಟ್ ಆಪ್ಷನ್ಸ್ ಆಗ್ಬೋದು. ಬಟ್ ಆ ಕಡೆ ಕೆವಿನ್ ವಿಲಿಯಮ್ಸನ್ನು ಇದ್ದಾರೆ, ಒಳ್ಳೆ ಜೆಂಟಲ್ಮನ್ ಪ್ಲೇಯರು. ಬೋತ್ ಟೀಮ್ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಲಿ, ಬಟ್ ಇಂಡಿಯಾ ವಿನ್ ಆಗಲಿ ಅಂತ ನಾವು ಆಶಿಸ್ತೀವಿ. ಗುಡ್ ಲಕ್ ಇಂಡಿಯಾ. ಸರ್, ಇಂಡಿಯಾ ಮತ್ತು ನ್ಯೂಜಿಲೆಂಡ್ ಮಧ್ಯೆ ಇವತ್ತು ಒಂದು ಚಾಂಪಿಯನ್ ಟ್ರೋಫಿ ಫೈನಲ್ ಇದೆ. ಯಾರು ವಿನ್ ಆಗ್ಬೋದು ಇಂಡಿಯನ್ ಚಾಂಪಿಯನ್ ಟ್ರೋಫಿ? ನಮಗೆ ಇಂಡಿಯಾ ವಿನ್ ಆಗಬೇಕು ಅಂತ. ಏನಕ್ಕೋಸ್ಕರ ವಿನ್ ಆಗ್ಬೋದು ಸರ್, ಇಂಡಿಯಾಗೆ ನಾವು ಅಂದರೆ ವಿರಾಟ್ ಕೊಹ್ಲಿ ಎಲ್ಲ ಚೆನ್ನಾಗಿ ಆಡ್ತಿದ್ದಾರೆ. ಎರಡೂ ಟೀಮು ಸ್ಟ್ರಾಂಗ್ ಆಗಿದೆ. ವಿರಾಟ್ ಕೊಹ್ಲಿ ಕಳೆದ ಏನು ಮ್ಯಾಚ್ಗಳೆಲ್ಲ ನೋಡಿದ್ರೆ ಚೆನ್ನಾಗಿ ಆಡ್ತಿದ್ದಾರೆ. ಈ ಮ್ಯಾಚನ್ನು ಚೆನ್ನಾಗಿ ಆಡ್ತಾರೆ. ಇಂಡಿಯಾ ವಿನ್ ಆಗಲಿ ಅಂತ ನಾವು ಸಪೋರ್ಟ್ ಮಾಡ್ತಾಯಿದ್ದೀವಿ. ಇವತ್ತು ಇಂಡಿಯಾ ಮತ್ತು ನ್ಯೂಜಿಲೆಂಡು ICC ಚಾಂಪಿಯನ್ ಟ್ರೋಫಿ ಫೈನಲ್ ಇದೆ. ಇಂಡಿಯಾ ಗೆಲ್ಲುತ್ತೆ ಅಂತ ಒಂದು ಹೋಪ್ ಇದೆ. ಯಾಕಂದರೆ ಸ್ಟಾರ್ಟಿಂಗಿಂದ ಒಂದು ಮ್ಯಾಚ್ ಸೋಲ್ದಂಗೆ ದುಬೈ ಪಿಚ್ಚಲ್ಲಿ ಬಂದಿದ್ದಾರೆ. ಅದೇ ಪಿಚ್ಚಲ್ಲಿ ಆಡ್ತಿರೋದ್ರಿಂದ ಇಂಡಿಯಾ ಸ್ಪಿನ್ ಬೌಲಿಂಗ್ ಚೆನ್ನಾಗಿದೆ, ಮಾರಕ ಬೌಲಿಂಗ್ ಇದೆ. ಅಕ್ಷರ್ ಪಟೇಲು, ಜಡೇಜಾ, ಕುಲ್ದೀಪ್ ಯಾದವ್, ವರುಣ್ ಚಕ್ರವರ್ತಿ ಅಂತ ಮಾರಕ ಸ್ಪಿನ್ ಬೌಲರ್ ಇದ್ದಾರೆ. ಬಟ್ ನ್ಯೂಜಿಲೆಂಡ್ ಟೀಮ್ನು ನಾವು ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ. ನ್ಯೂಜಿಲೆಂಡ್ ಟೀಮಲ್ಲೂ ಕ್ಯಾಪ್ಟನ್ ಸ್ಯಾಂಟ್ನರ್ ಇರ್ಬೋದು, ಮಾರ್ಕ್ ಕ್ಯಾಂಪೈನು, ಇಂಡಿಯಾದಷ್ಟೇ ಸಮಬಲವಾದ ಒಂದು ಸಾಮರ್ಥ್ಯ ಐತೆ ಅವ್ರ ಹತ್ರ ನೋಡಿದ್ರೆ ರವೀಂದ್ರ ಬೆಂಗಳೂರಲ್ಲಿ 2 ಮ್ಯಾಚ್ ಸೆಂಚುರಿ ಹೊಡೆದಿದ್ದಾನೆ. ಮತ್ತು ಕೇನ್ ವಿಲಿಯಮ್ಸನ್ನು ಮತ್ತು ಗ್ಲೇಮ್ ಫಿಲಿಪ್ ಒಳ್ಳೆ ಫೀಲ್ಡರು. ಅದ್ರ ಇಂಡಿಯಾ ನೆಗ್ಲೆಕ್ಟ್ ಮಾಡಬಾರ್ದು. ಆದರೂ ಸಹ ಅದೇ ಪಿಚ್ಚಲ್ಲಿ ಆಡ್ತಿರೋದ್ರಿಂದ ಒಂದು ಮ್ಯಾಚ್ ಸೋತಿಲ್ಲ ದುಬೈ ಪಿಚ್ಚಲ್ಲಿ. ಇಂಡಿಯಾ ಒಳ್ಳೆ ಪರ್ಫಾರ್ಮೆನ್ಸ್ ಐತೆ. ಇದು ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಜಡೇಜಾಗೆ ಲಾಸ್ಟ್ ICC ಟೂರ್ನಿ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಅದರಿಂದ ಇದು ಒಂಥರ ಅವರಿಗೆ ಸೆಂಡ್ ಅಪ್ ಥರ ಇದ್ದಂಗೆ. ಇದು ಗೆದ್ದರೆ ಅವರು ಬಹುಶಃ 2027 ODI ವರ್ಲ್ಡ್ ಕಪ್ ಆಡ್ಬೋದು. ಮತ್ತು ಈ ಸತಿ ಇಂಡಿಯಾನೇ ಗೆಲ್ಲಿ ಅಂತ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಆಲ್ ದ ಬೆಸ್ಟ್ ಇಂಡಿಯಾ. ಆಲ್ ದ ಬೆಸ್ಟ್ ಇಂಡಿಯಾ. ಜೈ ಹಿಂದ್. ಸರ್, ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ತುಮಕೂರಿನ ಕ್ರೀಡಾಪಟುಗಳು ಹೇಳ್ತಾ ಇರುವಂಥದ್ದು. ನಮ್ಮ ಇಂಡಿಯಾ ಟೀಮ್ ಒಳ್ಳೆ ಫಾರ್ಮಲ್ಲಿದೆ. ಕೊಹ್ಲಿ ಆಗಿರ್ಬೋದು, ರೋಹಿತ್ ಶರ್ಮಾ ಆಗಿರ್ಬೋದು, ವರುಣ್ ಚಕ್ರವರ್ತಿ ಆಗಿರ್ಬೋದು, ಎಲ್ಲರೂ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಆದರೆ ನ್ಯೂಜಿಲೆಂಡ್ ಟೀಮ್ ಕೂಡ ತುಂಬ ಸ್ಟ್ರಾಂಗ್ ಇದೆ. ಅದನ್ನು ಇವರು ನೆಗ್ಲೆಕ್ಟ್ ಮಾಡ್ದಲ್ಲೇ ಒಳ್ಳೆ ಚೆನ್ನಾಗಿ ಆಡಿದ್ರೆ, ಯಾಕೆಂದರೆ ದುಬೈ ಸ್ಟೇಡಿಯಮಲ್ಲೇ ಆಡ್ತಾ ಇರೋದ್ರಿಂದ ಇವರು 2 ಮ್ಯಾಚನ್ನು ಕೂಡ ಗೆದ್ದಿದ್ದಾರೆ. ಅದೇ ರೀತಿ ಇವರು ಯಾವುದೇ ಟೀಮನ್ನು ನೆಗ್ಲೆಕ್ಟ್ ಮಾಡ್ದಲ್ಲೇ ಒಳ್ಳೆ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದಾರೆ. ಚೆನ್ನಾಗಿ ಆಡಿದ್ರೆ ಚೆನ್ನಾಗಿ ಗೆಲ್ತಾರೆ. ಗೆದ್ದು ಬರಬೇಕು ನಮ್ಮ ಟೀಮ್ ಇಂಡಿಯಾ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಆಶಯಿಸ್ತಿದ್ದಾರೆ. ನಮ್ಮ ಆಶಯ ಕೂಡ ಅಷ್ಟೇ ಹೌದು, ಟೀಮ್ ಇಂಡಿಯಾ ಗೆದ್ದು ಬರಲಿ ಅನ್ನೋದು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ TV, ತುಮಕೂರು. ಎಲ್ಲದರಲ್ಲೂ ಒಳ್ಳೆ ಪ್ರಾಬಲ್ಯ ಹೊಂದಿರೋದ್ರಿಂದ ಭಾರತ ದೇಶ ಗೆಲ್ಲೋದ್ರಲ್ಲಿ ಸಂಶಯನೇ ಇಲ್ಲ. ಡೆಫಿನೆಟ್ಲಿ ವಿನ್ ಆಗ್ತದೆ ಸರ್, ಅನುಮಾನವೇ ಇಲ್ಲ. ಚಾಂಪಿಯನ್ ಟ್ರೋಫಿ 100% ಭಾರತ. ಗೆದ್ದೇ ಗೆಲ್ಲುತ್ತೆ 100%. ಮೂಮೆಂಟ್ ಎಲ್ಲ ಬರು ಆಡೇ ಆಡ್ತಾರೆ. ಚಾಂಪಿಯನ್ಸ್ ಆಗುತ್ತೆ ಇಂಡಿಯಾ. ಆಲ್ ದ ಬೆಸ್ಟ್ ಇಂಡಿಯಾ.